ಮೊನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಅಮಾನವೀಯ ಘಟನೆಯಲ್ಲಿ ಹಿಂದೂಗಳನ್ನ ಗುಂಡಿಕ್ಕಿ ಕೊಲ್ಲಲಾಯಿತು. 26 ಜನ ಮೃತಪಟ್ಟಿದ್ದಾರೆ. ಮೊದಲು ಅವರ ಧರ್ಮ ಕೇಳಿದ್ರು, ನಂತರ ಅವರಿಗೆ ಗುಂಡಿಕ್ಕಿ ಕೊಂದ್ರು. 24 ಗಂಟೆ ನಂತರ ಬಾರಾಮುಲ್ಲಾದ ಅದೇ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಒಳನುಗ್ಗುವ ಪ್ರಯತ್ನ ಮಾಡಿತು. ಆದರೆ ಭಾರತೀಯ ಸೈನಿಕರು ಆಪರೇಷನ್ ಟಿಕ್ಕಾದಲ್ಲಿ 2 ಭಯೋತ್ಪಾದಕರನ್ನ ಹೊಡೆದು ಉರುಳಿಸಿದೆ. ಮತ್ತೆ ಅವರ ಬಳಿ ಇದ್ದ ಅನೇಕ ಆಯುಧಗಳನ್ನ ಜಪ್ತಿ ಮಾಡಿದೆ. ಈ ಘಟನೆ ನಂತರ ಭಾರತೀಯರು ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪಾಕಿಸ್ತಾನದ ಮೇಲೆ ಮರಳಿ ದಾಳಿ ಯಾವಾಗ? ಅದಕ್ಕೆ ಪ್ರತೀಕಾರ ಎಂಬಂತೆ ಭಾರತ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಉತ್ತರ ಕೊಟ್ಟಿದೆ. ವಾಘಾ ಗಡಿಯ ಚೆಕ್ ಪೋಸ್ಟ್ ಅನ್ನು ತಕ್ಷಣ ಬಂದ್ ಮಾಡಲಾಗಿದೆ. ಭಾರತಕ್ಕೆ ಪಾಕಿಸ್ತಾನಿ ಪ್ರಜೆಗಳಿಗೆ ಪ್ರವೇಶವಿಲ್ಲ, ಪಾಕಿಸ್ತಾನಿಯರಿಗೆ ವೀಸಾ ನೀಡುವುದಿಲ್ಲ. ಜೊತೆಗೆ ಈಗಾಗಲೇ ಭಾರತಕ್ಕೆ ಬಂದಿರುವ ಯಾವುದೇ ಪಾಕಿಸ್ತಾನಿ ಪ್ರಜೆಗೆ ಭಾರತವನ್ನು ತೊರೆಯಲು 48 ಗಂಟೆಯ ಕಾಲಾವಕಾಶ ನೀಡಿದೆ. ಪಾಕಿಸ್ತಾನ ಹೈ ಕಮಿಷನ್ ಬಲವನ್ನು 30ಕ್ಕೆ ಇಳಿಸಲಾಗಿದೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸಿಂಧು ಜಲ ಒಪ್ಪಂದ ಸ್ಥಗಿತಗೊಳಿಸಲಾಗುವುದು ಎಂದು ಆದೇಶ ಹೊರಡಿಸಲಾಗಿದೆ. ಅನೇಕ ಬಾರಿ ಟೆರರಿಸ್ಟ್ ಅಟ್ಯಾಕ್ ನಡೆದ ಮೇಲೂ ಇದನ್ನ ರದ್ದು ಮಾಡಿರಲಿಲ್ಲ. ಆದರೆ ಈಗ ಭಾರತ ಆ ನಿರ್ಧಾರ ಮಾಡಿದೆ. ಇದು ಒಂಥರ ಪಾಕಿಸ್ತಾನಕ್ಕೆ ಮಂಡಿ ಊರುವ ಹಾಗೆ ಮಾಡುತ್ತೆ. ಬರುವಂತಹ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಇದರಿಂದ ತುಂಬಾ ದೊಡ್ಡ ನಷ್ಟ ಆಗುವ ಸಾಧ್ಯತೆ ಇದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.